ಸಾಲಾಪುರದ ಸಾಲಾಗಿ ಕುತ್ಕೊಂಡಿರ್ತಕ್ಕಂಥ ಸಾಲಗಾರರೇ, ಈ ನಿಮ್ಮ ರಾಜೇಶ್ ಮಾಡುವ ನಮಸ್ಕಾರಗಳು. ಹಳೆಯ ಸಾಲವನ್ನು ತೀರಿಸಿ ಹೊಸ ಸಾಲಕ್ಕೆ ಬಂದಿರತಕ್ಕಂತಹ ಸಾಲಾಗಿ ಕೂತಿರ್ತಕ್ಕಂಥ ಸಾಲಗಾರರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸಾಲಾಪುರದ ಗ್ರಾಮದ ಸಾಲಗಾರರೇ, ನೀವುಗಳು ಹಳೆಯ ಸಾಲವನ್ನು ತೀರಿಸಿ ಹೊಸ ಸಾಲಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸಾಲಾಪುರದ ಗ್ರಾಮದ ಸಾಲಗಾರರೇ, ನಿಮಗೊಂದು ಶುಭ ಸೂಚನೆ. ಪ್ರತಿ ತಿಂಗಳಂತೆ ಸಾಲ ಕೊಡೋದು, ಸಾಲ ತಗೊಳ್ಳೋದು. ಹಾಗಾಗಿ ಈ ತಿಂಗಳು ಸಾಲವನ್ನು ಅರಸಿದ್ದೀರಾ, ಮತ್ತೆ ಸಾಲ ತಗೊಳಕ್ ನೀವು ಬಂದಿದ್ದೀರಾ. ಅದಕ್ಕಾಗಿನೇ ಪ್ರತಿ ತಿಂಗಳದಂತೆ 7 ಹೆಸರುವಾಸಿಯಾಗಿರ್ತಕ್ಕಂಥ ಬಡ್ಡಿ ಕೊಡೋದ್ರಲ್ಲಿ ಬಡ್ಡಿ ಗಾಯತ್ರಮ್ಮನವರು ಬರ್ತಾ ಇದ್ದಾರೆ. ನಾವೆಲ್ಲ ಸೇರಿ ಅವ್ರನ್ನ ಸ್ವಾಗತವನ್ನು ಕೋರ್ಬೇಕಾಗ್ತದೆ. ನಾವೆಲ್ಲ ಸೇರಿ ಅವ್ರನ್ನ ಸ್ವಾಗತವನ್ನು ಕೋರ್ಬೇಕಾಗ್ತದೆ. ಬಡ್ಡಿ ಗಾಯತ್ರಮ್ಮ ಬಂದ್ರು, ನಮ್ ಗಾಯತ್ರಮ್ಮ ಬಂದ್ರು. ನೋಡ್ರಪ್ಪ, ಸಾಲಾಪುರ ಗ್ರಾಮದ ಬಡ್ಡಿ ಗಾಯತ್ರಮ್ಮ ಅವರು ಬಂದವ್ರೆ. ನಿಮ್ಗೆಲ್ಲ ಸಾಲ ಕೊಡೋದಕ್ಕೆ ಸ್ವಾಗತ ಮಾಡಿ. ನೋಡಪ್ಪ, ಕೆನರಾ ಬ್ಯಾಂಕು, SBI, ರಿಸರ್ವ್ ಬ್ಯಾಂಕು ಅಂದಂಗೆ ನಮ್ಮೂರಿಗೆ ಇವರೇ ಬ್ಯಾಂಕು, ಮೇಡಮ್ನವರೇ ಬ್ಯಾಂಕು. ನೋಡ್ರಪ್ಪ, ಮೇಡಮ್ನವರಿಗೆ ನೀವೆಲ್ಲ ಸೇರಿ ಅದ್ದೂರಿ ಸ್ವಾಗತವನ್ನು ಕೋರಿದ್ದೀರಾ. ನೋಡಪ್ಪ, ನಿಮ್ಗೆಲ್ಲ ಲೋನ್ ಎಲ್ಲ ಸಾಂಕ್ಷನ್. ನೋಡಪ್ಪ, ನಮ್ಮ ಬ್ಯಾಂಕಲ್ಲಿ KYC, GST ಏನೂ ಇಲ್ಲ. ಈಗ ತಾನೇ ಬಂದಿರ್ತಕ್ಕಂಥ ಬಡ್ಡಿ ಗಾಯತ್ರಮ್ಮನವರು ನೋಡ್ರಪ್ಪ, ಹಳೆ ಸಾಲಗಾರರು ಈಗ ತಗೊಂಡ್ಕಂತ ಬಂದಿರ್ತಕ್ಕಂಥ ಹೊಸ ಸಾಲಗಾರನ ಉದ್ದೇಶಿಸಿ ಮೇಡಮ್ನವರು ಸಾಲದ ಬಗ್ಗೆ ಮಾತಾಡ್ತಾರೆ. ಎಲ್ಲ ಕುತ್ಕೊಳ್ಳಿ ಮೇಡಮ್ ಅವರೇ, ಕೂತ್ಕೊಳ್ಳಿ. ಸಾಲಾಪುರದ ಸಾಲಗಾರರೇ, ಯಾರ್ಯಾರು ಸಾಲ ತಗೊಂಡಿದ್ದೀರೋ ಅವರೆಲ್ಲ ತಂದು ಈಗ ಹಣ ಕಟ್ಟಿ. ನೋಡ್ರಪ್ಪ, ಹೋದ್ ತಿಂಗಳು ಎಲ್ರು ತಗೊಂಡಿರೋ ಸಾಲನ ಇಲ್ಲಿ ಸಾಲಾಗ್ ಬಂದ್ ನಿಂತ್ಕೊಂಡ್ ಕಟ್ಬಿಟ್ಟವ್ರಿ. ಅಸಲು ಕೊಡಕ್ ಆಗ್ತಾ ಇಲ್ಲ ಮೇಡಮ್ ಅವರೇ, ಬಡ್ಡಿ ಕೊಡ್ತಾ ಇದೀವಿ. ಈ ಸತಿ ತಗೊಳ್ಳಿ ಮೇಡಮ್ ಅವರೇ. ರೀ ನಾರಾಯಣ ಸ್ವಾಮಿ ಅವರೇ, ಏನ್ರಿ ನಾನ್ ನಿಮ್ಗೆ ಹೇಳಿದ್ದು? ಅಸಲು ಬಡ್ಡಿ 2 ಸೇರಿಸಿ ಕೊಡ್ಬೇಕಂತ ಹೇಳಿಲ್ಲ. ನಿಮ್ಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದಿದೆಯೇನ್ರಿ? ಏನಪ್ಪ ಆಡ್ಸೊಮ್ಮೆ,
ಅಸಲು ಬಡ್ಡಿ ಕಟ್ತೀನಿ ತಿಂಗಳ ಅಂತೇಳಿ ದುಡ್ಡು ತಗೊಂಡು ಇವಾಗ ಬರೀ ಬಡ್ಡಿ ಕಟ್ತೀನಿ ಅಂತ ಇದೀಯಾ? ಯಾವನೇ ಇದು? ಸಾಲಾಪುರದಲ್ಲಿ ಸಾಲ ತಗೊಂಡು ಈ ತರ ಯಾರು ಮಾಡಿಲ್ಲ. ಮೇಡಮರೇ, ಈ ಸತಿ ಬಡ್ಡಿ ಕೊಡ್ತೀವಿ, ಅದು ತಗೊಳ್ಳಿ. ಈ 100 ಜನದ ಮುಂದೆನು ನಮ್ಮ ಮಾನ ಮರ್ಯಾದೆ ಕಳಿಬೇಡಿ ಮೇಡಮ್ರೆ. ನೆಕ್ಸ್ಟ್ ಮಂತು ಬಡ್ಡಿ ಅಸಲು 2 ಕಟ್ಕೊಂಡು ಹೋಗ್ತೀವಿ ಮೇಡಮ್ರೆ. ರೀ ನಾರಾಯಣ ಸ್ವಾಮಿ ಅವ್ರೆ, ನಿಮ್ಗ್ ಸಾಲ ಕಟ್ಟಕ್ ಆಗ್ತಿಲ್ಲ ತಾನೇ? ನಿಮ್ ಮನೇಲಿರೋ ಕೋಳಿನ ಕುರಿನ ಎಲ್ಲ ತಂದ್ಬಿಟ್ಬಿಟ್ಟು ಹೋಗ್ರಿ ನಮ್ ಮನೆಗೆ, ಅದ್ರ ಮುಖಾಂತರ ಅದು ಸಾಲ ತೀರ್ಲಿ. ರೀ ನಾರಾಯಣ ಸ್ವಾಮಿ ಅವ್ರೆ, ನಿಮ್ಮ ಹತ್ರ ನಾನ್ ಬರೀ ಬಡ್ಡಿ ಮಾತ್ರ ವಸೂಲಿ ಮಾಡಿದ್ರೆ ಇಲ್ಲಿರೋರು ಅದೇ ತರ ಮಾಡ್ತಾರ್ರಿ. ನೀವು ಕರೆಕ್ಟ್ ಆಗಿ ಕಟ್ಟಿದ್ರೆ ತಾನೇ ಅವ್ರ ಹತ್ರ ನಾನು ವಸೂಲಿ ಮಾಡಕ್ ಆಗೋದು. ಮೇಡಮರೇ, ನಮ್ಮ ಮನೆ ಒಳಗಡೆ 10 ಕೋಳಿ, 3 ಎಮ್ಮೆ, 5 ಕುರಿ ಸಾಕಿದೀವಿ ಮೇಡಮರೇ. ಅವು ತಗೊಂಬಂದ್ ಬಿಡಿ ಅಂತಂದ್ರೆ ನಿಮ್ಮ ಸಾಲಕ್ಕೆ ತೀರಂಗಿದೆ ಅವೆಲ್ಲ ತಗೊಂಡ್ ನಿಮ್ಮ ಮನೇಲಿ ಬಿಟ್ಟು ಬಿಡ್ತೀವಿ ಮೇಡಮರೇ. ಅವೆಲ್ಲ ತಗೊಂಬಂದ್ ನಿಮ್ ತಾವ ಬಿಡ್ತೀವಿ ಮೇಡಮರೇ. ನಿಮ್ ತಾವ ಮಾತ್ರ ಸಾಲ ಸವತ್ತ ಬೇಡ ಮೇಡಮರೇ ನಮ್ಕಿನ್ನ. ರೀ ನಾರಾಯಣ ಸ್ವಾಮಿ, ನೀವ್ ತಗೊಂಡಿದ್ದು ದುಡ್ಡು ತಾನೇ ನನ್ನ ಹತ್ರ? ನೀವು ಕುರಿ ಎಮ್ಮೆ ಕೋಳಿ ಅಂತ ಕೊಟ್ರೆ ಇದು ಸರಿನಾ? ಅಲ್ಲ ರೀ ಪಟೇಲ್ರೆ, ಏನ್ರಿ ಇದು ದೊಡ್ಡ ತಲೆನೋವಾಗಿದೆ. ಇವ್ರದ್ದು ಲೆಕ್ಕ ಸರಿ ಹೋಗುತ್ತೇನೋ ನೋಡ್ರಿ, ಅವ್ರು ಕೊಡೋ ಕುರಿ ಎಮ್ಮೆ ಕೋಳಿಗೆ. ಮೇಡಮ್ ಅವರೇ, ಅವ್ರ ಹಸುವು ಫಲಕ್ ಬಂದಿದೆ. ನಮಗೆ ತಗೊಂಡ್ರೆ ಡಬಲ್ ಲಾಭ ಬರ್ತೈತೆ. ತಗೊಳ್ಳೋಣ. 1 ಲಕ್ಷಕ್ಕೆ 2 ಲಕ್ಷ ಬರ್ತೈತೆ. ರೀ ಪಟೇಲ್ರೆ, ಫಲ ಬರುತ್ತೋ ಪಲ್ಯ ಬರುತ್ತೋ, ನನಗೆ ದುಡ್ಡು ಬೇಕಷ್ಟೇ. ರೀ ಮ್ಯಾನೇಜರ್, ಎಂತೆಂತವ್ರಿಗೆ ಲೋನ್ ಕೊಡ್ತೀರಾ ನೀವು ನನ್ ತಲೆ ತಿನ್ನಕ್ಕೆ? ಏನಪ್ಪಾ ನಾರಾಯಣ ಸ್ವಾಮಿ, ನಿಮ್ಮಿಂದ ಮೇಡಮ್ನವ್ರ ಹತ್ರ ನಾವು ಬಯಸ್ಕೊಂಡಂಗಾಯ್ತು. ಸಾಲ ಸರಿಯಾಗಿ ಕಟ್ಟಕ್ಕಾಗಲ್ವಾ? ಇನ್ನು ಮೇಲೆ ಸಾಲಕ್ಕೆ ಬರ್ಬೇಡ, ಆಯ್ತಾ? ಅರ್ಥ ಮಾಡ್ಕೋ. ಸಾಕು ಸರ್, ಸಾಕು. ನೀವು ಸಾಲ ಕೊಟ್ಟು ನಿಮ್ಮಿಂದ ನಾವು ಬಯಸ್ಕೊಳ್ಳೋದು ಬೇಕಾಗಿಲ್ಲ. ಈ ಸಾಲಪುರದ ಸಾಲಗಾರರಾಗಿ ನಾವು ನಮ್ಮಲ್ಲಿ ಮನೆಯಲ್ಲಿ ಹಸು, ಕುರಿ, ಮೇಕೆ, ಕೋಳಿ ಎಲ್ಲ ತಂದು ನಿಮ್ಗೆ ಕೊಡೋದು ಬೇಡ, ಏನು ಬೇಡ. ನಾವು ಇನ್ನು ಮುಂದೆ ಈ ಊರಲ್ಲೇ ಇರೋದಿಲ್ಲ. ಸಿಂಗಪುರ್ ಕಡೆ ಎಲ್ಲಾದ್ರೂ ಹೋಗಿ ವ್ಯಾಪಾರ ಮಾಡ್ಕೊಂಡು ಇದ್ಬಿಡ್ತೀವಿ, ಕೂಲಿ ನಾಲಿ ಮಾಡ್ಕೊಂಡಿರ್ತೀವಿ ಸರ್. ಹೋಗು, ಸಾಲಾಪುರದಲ್ಲಿ ಸಾಲ ಕಟ್ಟಕ್ ಹೋಗ್ತಾ ಇಲ್ಲ ನಿನಗೆ, ಇನ್ನು ಸಿಂಗಾಪುರ್ಗೆ ಹೋಗಿ ಸಿಗದಾಗ್ತಾನಂತೀವನು. ರೀ ಮ್ಯಾನೇಜರ್, ಅವ್ರ ಕುರಿ ಕೋಳಿ ಎಮ್ಮೆನೆಲ್ಲ ತಂದು ಶೆಡ್ಗೆ ಹಾಕ್ರಿ. ಅದೇನ್ ಬೆಲೆಗೆ ಹೋಗುತ್ತೆ ಸಂತೆಲ್ ಮಾರಿ ದುಡ್ಡು ತಂದು ಕೊಡಿ. ನೆಕ್ಸ್ಟ್ ಬೇರೆ ಯಾರಿಗಾರ ಕರೀರಿ ಸಾಲ್ಗಾರನ. ನೋಡ್ರಪ್ಪ, ಇಲ್ಲಿ ನಡೆದಿರ್ತಕ್ಕಂಥ ವಿಚಾರ ನಿಮ್ಗೆಲ್ಲ ಗೊತ್ತಿರೋದೆ. ಯಾರು ಸಾಲ ಬೇಕೋ, ಸಾಲ ಯಾರು ತಗೊಂತೀರೋ ಮುಂದೆ ಬನ್ನಿ. ಏನ್ರಿ ನಿಮ್ ಹೆಸರು? ಹೋದ್ ಸಾರಿ ಏನಾದ್ರು ಸಾಲ ತಗೊಂಡಿದ್ರೆ ಬಡ್ಡಿ ಗಂಟು ಕಟ್ಟಿ. ನನ್ನ ಹೆಸರು ವೆಂಕಟಸ್ವಾಮಿ ಅಂತ. ಮೊನ್ನೆ ತಿಂಗಳಲ್ಲಿ ಸಾಲಕ್ಕಂತ ಬಂದಿದ್ದೆ. ನನ್ನ ಸಾಲ ತಗೊಂಡಿಲ್ಲ, ನೀವು ಕೊಟ್ಟಿಲ್ಲ. ಆದ್ರಿಂದ ಮೇಡಮ್ನವ್ರೆ, ಒಂದು 5 ಲಕ್ಷ ರೂಪಾಯಿ ನನಗೆ ಸಾಲ ಬೇಕು ಮೇಡಮ್ನವ್ರೆ. ರೀ ವೆಂಕಟಸ್ವಾಮಿ ಅವ್ರೆ, ನೀವ್ ಹಂಗಾರೆ ಹೋದ್ ತಿಂಗಳು ಸಾಲ ತಗೊಂಡಿಲ್ವಾ? ಈ ತಿಂಗಳು ಸಾಲ ಕೇಳಕ್ ಬಂದಿದ್ದೀರಾ? ಸಾಲ ತಗೊಂಬೇಕು ಅಂದ್ರೆ ಏನ್ ಶ್ಯೂರಿಟಿ ಕೊಡ್ತೀರಾ? ಏನ್ ಡಾಕ್ಯುಮೆಂಟ್ಸ್ ಕೊಡ್ತೀರಾ? ಏನೈತೆ ನಿಮ್ಮ ಹತ್ರ ಜಾಮೀನು? ಮೇಡಮ್ನವ್ರೆ, ನಮ್ದು ಅರ್ಧ ಎಕರೆ ಜಮೀನಿದೆ. ಅದು ಬೇಕಾದ್ರೆ ನೀವು ಅಡ ಇಟ್ಕೊಂಡು ಸಾಲ ಕೊಡಿ, ಒಂದು 5 ಲಕ್ಷ. ಏನ್ರಿ ಪಟೇಲ್ರೆ, ಅರ್ಧ ಎಕರೆ ಜಮೀನ್ಗೆ 5 ಲಕ್ಷ ದುಡ್ಡು ಕೊಡ್ಬೋದೇನ್ರಿ? ಆ ಜಮೀನ್ 5 ಲಕ್ಷಕ್ಕೆ ಬಾಳ್ತೈತೇನ್ರಿ? ಚೆಕ್ ಮಾಡ್ರಿ ಸ್ವಲ್ಪ. ಏನ್ರಿ ವೆಂಕಟಸ್ವಾಮಿ ಅವ್ರೆ, ಮೇಡಮ್ ಅವ್ರು ಹೇಳಿದ್ ಕೇಳಿಸ್ಕೊಂಡ್ರ? ಎಲ್ಲಿದೆ ನಿಮ್ ಜಮೀನು? ಎ ಖಾತಾನೋ, ಬಿ ಖಾತಾನೋ, ಕನ್ವರ್ಷನ್ ಯಾವುದು? ಪಟೇಲ್ರೆ, ಏರ್ಪೋರ್ಟ್ ಪಕ್ಕದಲ್ಲೇ ಫಾರಿನವರೆಲ್ಲ ರೀಸರ್ಚ್ ಮಾಡಿದ ಜಾಗದಲ್ಲಿ ಇದೆ. ಫಾರಿನವರೆಲ್ಲ ಹುಚ್ಚ ಅಟ್ಟೋ ಕಡೆ ಇದೆಯಾ ಏನ್ರಿ? ಅಂತ ಜಾಗನ ನಮಗ್ ಕೊಟ್ಟು ಮೋಸ ಮಾಡ್ಬೇಕಂತಿದ್ದೀರಾ? ಪಟೇಲ್ರೆ, ಅದೇ ಜಾಗನ ಫಾರಿನವ್ರು ತಕೊಂಡೋ ರೀತಿಯಲ್ಲಿದ್ದಾರೆ. ನಿಮ್ಗೆ ಇಷ್ಟ ಇದ್ರೆ ಕೊಡಿ, ಇಲ್ಲಾಂದ್ರೆ ಬಿಡಿ. ಮೇಡಮ್ ಅವರೇ, ಏರ್ಪೋರ್ಟ್ ಪಕ್ಕದಲ್ಲಿ 20 ಕೋಟಿ ಹೋಗ್ತಾ ಇದೆ 1 ಎಕರೆ. ಈಗ 1 ಕುಂಟೆ 5 ಕೋಟಿ ರೂಪಾಯಿ ಬಾಳ್ತೈತೆ. ಅದರಲ್ಲಿ 5 ಲಕ್ಷ ಕೊಡೋದ್ರಲ್ಲಿ ನಮ್ಗೇನು ಲಾಸ್ ಆಗೋದಿಲ್ಲ. ಒಳ್ಳೆ ಗಿರಾಕಿ ಬಂದಿದೆ, ಹಣ ಕೊಟ್ಬಿಡಿ. ಏನು ಯೋಚನೆ ಮಾಡಬೇಡಿ, 5 ಲಕ್ಷ ರೂಪಾಯಿ ಅವ್ರಿಗೆ ಸಾಲ ಕೊಟ್ಬಿಡಿ. ಹಂಗಂತೀರ ಪಟೇಲ್ರೆ? ಅವನು ಏರ್ಪೋರ್ಟ್ ಪಕ್ಕದಲ್ಲಿ ಜಾಗ ಇದೆ ಅಂತಿದ್ದಾನೆ, ಆದ್ರೆ ಒಂದೇ ಒಂದು ಹುಚ್ಚಾಟೋ ಜಾಗ ಅಂತಿದ್ದಾನೆ. ಆದ್ರೆ ನೀವ್ ಹೇಳಿದ್ರಲ್ಲ ಕೋಟಿ ಕೋಟಿ ದುಡ್ಡು ಬರುತ್ತೆ ಅಂತ, ನನಗ್ಯಾಕೋ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಫಾರಿನರ್ ಬಂದೇನು ಪುಕ್ಸಟ್ಟೆ ಹುಚ್ಚಾಟ್ಬಿಟ್ಟು ಹೋಗೋದು, ನಾವು ಸುತ್ತಲೂ ಕಾಂಪೌಂಡ್ ಹಾಕ್ಬಿಟ್ಟು ಒಬ್ಬೊಬ್ರಿಗೂ ಡಾಲರ್ ಲೆಕ್ಕದಲ್ಲಿ ವಸೂಲಿ ಮಾಡ್ಬೇಕು. ಕೋಟಿ ಕೋಟಿ ದುಡ್ಡು ಮಾಡ್ಬೋದು ಪಟೇಲ್ರೆ. ಅವನಿಗೆ ಡಾಕ್ಯುಮೆಂಟ್ಸ್ ತಗೊಂಬರಕ್ ಹೇಳಿ, ಎಲ್ಲ ಕರೆಕ್ಟ್ ಆಗಿದೆ ಅನ್ನೋ ಚೆಕ್ ಮಾಡ್ಬಿಟ್ಟು ಅದೇನ್ 5 ಲಕ್ಷ ತಂದಿದೀವಿ ಅವ್ನು ಕೊಟ್ಟು ಬಿಡಿ, ನಮ್ಮದ್ ಮಾಡ್ಕೊಳ್ಳೋಣ ಜಾಗನ. ರೀ ಮ್ಯಾನೇಜರ್,
ಮೊಬೈಲ್ ನೋಡ್ಕೊಂಡು ಏನ್ರಿ ಕೂತಿದ್ದೀರಾ ಹಿಂಗೆ? ಆ ಫಾರಿನರ್ ಕಂಡಿಡಿದ್ರ ಮೊಬೈಲ್ ನೀವು ಉಜ್ಕೊಂಡು ಕೂತಿರ್ತೀರಾ. ಇಲ್ಲಿ ಲೆಕ್ಕ ವ್ಯವಹಾರ ಮಾತಾಡೋದ್ ಬಿಟ್ಬಿಟ್ಟು ನೀವು ಬಂದ್ ವ್ಯವಹಾರ ಏನಿದೆ ಅಂತ ಮಾತಾಡ್ರಿ. ನೋಡಿ ಮೇಡಮ್ ಅವರೇ, ಫಾರಿನವರು ಮೊಬೈಲ್ ನೋಡಿದ್ದು ತಪ್ಪಾಯ್ತಾ? ಕ್ಷಮೆ ಇರಲಿ. ಈಗೇನು ಕೋಳಿ ತರಬೇಕಾ, ಕುರಿ ತರಬೇಕಾ, ಮೇಕೆ ತರಬೇಕಾ ಹೇಳಿ ಮೇಡಮ್. ಒಂಟೆ ತಗೊಂಬನ್ರಿ, ಒಂಟೆನ. ಏರ್ಪೋರ್ಟ್ ಪಕ್ಕದಲ್ಲಿರೋ 1/2 ಎಕರೆ ಜಮೀನ್ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ರಿ. ತಂದಿರೋ 5 ಲಕ್ಷ ಅವ್ರು ಕೊಡ್ಸ್ರಿ ಫಸ್ಟ್. ನೋಡಪ್ಪ ಹಿಂಗ್ ಸ್ವಾಮಿ, ಏರ್ಪೋರ್ಟ್ ಪಕ್ಕದಲ್ಲಿರೋದು ನಿನ್ ಜಮೀನ್ದು ಒರಿಜಿನಲ್ ಡಾಕ್ಯುಮೆಂಟ್ ತಂದಿದೆಯಲ್ಲ, ಆ ಡಾಕ್ಯುಮೆಂಟ್ ನ ಮೇಡಮ್ ಅವ್ರು ಕೊಟ್ಬಿಟ್ಟು ಅವ್ರು ಚೆಕ್ ಮಾಡ್ತಾರೆ. ಪಟೇಲ್ ಹತ್ರ 5 ಲಕ್ಷ ಇಸ್ಕೊಂಡು ಹೋಗ್ ನೀನು. ಮ್ಯಾನೇಜರ್ ಅವರೇ, ನಾನು ರೆಕಾರ್ಡ್ಸ್ ತಗೊಂಡ್ ಬಂದಿದ್ದೀನಿ. ಈಗ ಒಳ್ಳೆ ಒರಿಜಿನಲ್ ರೆಕಾರ್ಡ್ಸ್ ಮೇಡಮ್ ತಗೊಳ್ಳಿ. ರೀ ಮ್ಯಾನೇಜರ್, ಈ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ್ರಿ. ಆಯ್ತು ಮೇಡಮ್, ಚೆಕ್ ಮಾಡಿ ಹೇಳಿ. ಪರಿಶೀಲನೆ ಮಾಡಿ ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ ಮೇಡಮ್. ಮೇಡಮ್ ನೋಡ್ರೆ, ಈ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಕೊಡ್ಬೋದು ಮೇಡಮ್, ಅಮೌಂಟ್ ಕೊಡ್ಬೋದು. ರೀ ಪಟೇಲ್ರೆ, ಮ್ಯಾನೇಜರ್ ಎಲ್ಲ ಕರೆಕ್ಟ್ ಆಗಿದೆ ಅಂತಿದ್ದಾರೆ. ತಂದಿರೋ 5 ಲಕ್ಷನ ಅವ್ರು ಕೊಟ್ ಕಳ್ಸಿ. ಆಯ್ತು ಮೇಡಮ್, ಆಯ್ತು ಮೇಡಮ್. ನೋಡಪ್ಪ ವೆಂಕಟಸ್ವಾಮಿ, ಮೇಡಮ್ನವರು ಸಾಲ ಕೊಡೋದಕ್ಕೆ ಹೇಳಿದ್ದಾರೆ. ಸಾಲ ಕೊಡ್ತಾ ಇದ್ದೀನಿ. ಸರಿಯಾದ ಸಮಯಕ್ಕೆ ಸಾಲ ತಗೊಳ್ತಾ ಇದೀಯಾ, ಹಾಗೆ ಸರಿಯಾದ ಸಮಯಕ್ಕೆ ಸಾಲ ತೀರಿಸ್ಬೇಕು. ಸಾಲಾಪುರದ ನೀನು ಮರ್ಯಾದೆನ ಉಳಿಸ್ಬೇಕಪ್ಪ. ಸರಿ ಪಟೇಲ್ರೇ. ವೆಂಕಟಸ್ವಾಮಿ ಅವರೇ, ಇಷ್ಟಕ್ಕೂ ನೀವು 5 ಲಕ್ಷ ರೂಪಾಯಿ ಏನಕ್ಕೆ ಸಾಲ ಮಾಡ್ತಾ ಇದ್ರಿ? ಪಟೇಲ್ರೇ, ನಾನು ನಮ್ಮ ಜಮೀನ್ ಪಕ್ಕದಲ್ಲಿ ಫ್ಲೈಟ್ಗಳು ಯಾವಾಗ ಓಡಾಡ್ತಾ ಇರ್ತಾವಲ್ಲ, ಆ ಫ್ಲೈಟ್ಗಳಲ್ಲಿ ಒಂದು ದಿವಸ ಆದರೂ ಫಾರಿನ್ಗೆ ಹೋಗ್ಬಿಟ್ಟು ನಾನು ಮಸಾಜ್ ಮಾಡ್ಕೊಂಡ್ ಬರ್ಬೇಕಂತ 5 ಲಕ್ಷ ತಕೊಂತ ಇದ್ದೀನಿ. ನಿಮ್ಮ ಹತ್ರ 5 ಲಕ್ಷ ಸಾಲ ಮಾಡ್ತಾ ಇದ್ದೀನಿ. ಏನ್ರಿ ಪಟೇಲ್ರೆ, ಫಾರಿನ್ಗೆ ಹೋಗಿ ಮಸಾಜ್ ಮಾಡ್ಕೊಳ್ಳೋರೆಲ್ಲ ನಮ್ ಸಾಲ ತೀರ್ಸ್ತಾರೇನ್ರಿ? ಮೇಡಮ್ ಅವರೇ, ಫಾರಿನ್ಗೆ ಹೋಗಿ ಮಸಾಜ್ ಮಾಡಿಸ್ಕೊಳ್ಳೋನು ಮತ್ತೆ ತಿರುಗಿ ನಮ್ಮ ದೇಶಕ್ಕೆ ಬರೋದಿಲ್ಲ. ಅವನು ಜಮೀನೆಲ್ಲ ನಮ್ಗೆ ಉಳಿತೈತೆ. ಸಾಲ ಕೊಟ್ಬಿಡೋಣ. ಮೇಡಮ್ ಅವರೇ, ಫಾರಿನ್ಗೆ ಹೋಗಿರೋನು ಮಸಾಜನ ಮಾಡಿಸ್ಕೊಳ್ಳಿ, ಅಲ್ಲೇ ಇರ್ಲಿ. ಅವನ್ ಜಮೀನ್ ಕೊಟ್ಟಿದ್ದಾನಲ್ಲ, ನಮ್ಗೆ ಕೋಟಿ ಕೋಟಿ ಲಾಭ ಬರ್ತೈತೆ. ಕೊಡೋಣ ಬಿಡಿ ಅವ್ರಿಗೆ. ಆಹಾ ಪಟೇಲ್ರೆ, ಹಂಗಂತೀರಾ? ಅವ್ನ್ ವಾಪಸ್ ಬರಲ್ಲ ಅಂತೀರಾ? ಏ ಪಟೇಲ್ರೆ, ಏನ್ ತಲೆರಿ ನಿಮ್ದು? ಎಂತ ಐಡಿಯಾ ಕೊಟ್ರಿ ಮ್ಯಾನೇಜರ್. ಇವತ್ತಿಗೆ ಕಾರ್ಯಕ್ರಮ ಮುಗೀತು. ಓಕೆ ಮೇಡಮ್. ಬರೋ ತಿಂಗಳಿಂದ ನಾವ್ 5 ಕೋಟಿ ಹಾಕಿದ್ರೆ 10 ಕೋಟಿ ಬರ್ಬೇಕು ರೀ. ಆತರ ವ್ಯವಸ್ಥೆ ಮಾಡಿ. ಖಂಡಿತ ಮೇಡಮ್. ಈ ಸಾಲಾಪುರದಲ್ಲಿ 5 ಕೋಟಿ 10 ಕೋಟಿ ಲಾಭ ಬರಲ್ಲ. ನಾವು ಫಾರಿನ್ಗೆ ಹೋಗಿ ಅಲ್ಲಿ ಸಾಲ ಕೊಟ್ರೆ ಕೋಟಿ ಕೋಟಿ ನಾವು ಸಂಪಾದನೆ ಮಾಡ್ಬೋದು. ಅಲ್ಲಿಗೋಗಿ ನಾವು ಸಂಪಾದನೆ ಮಾಡೋಣ, ನಡಿ ಮೇಡಮ್. ರೀ ಪಟೇಲ್ರೆ, ಮ್ಯಾನೇಜರ್ ಹೇಳಿದ್ ಕೇಳಿಸ್ಕೊಂಡ್ರ? ಕೇಳಿಸ್ಕೊಂಡೆ ಮೇಡಮ್. ಅದನ್ನ ಫಾಲೋ ಅಪ್ ಮಾಡಿ. ನಮ್ಮೆಲ್ರಿಗೂ ಫಸ್ಟ್ ಪಾಸ್ಪೋರ್ಟ್ ವೀಸಾ ರೆಡಿ ಮಾಡ್ರಿ.